ಬೇಡ ಬಿಡು, ಮಾಡಿದವರು ಪಾಪ ಆಡಿದವರ ಬಾಯಲ್ಲಿ. ಆಸ್ಪತ್ರೆಯಲ್ಲಿ ಅಧಿಕಾರ ಇದೆ ಅಂತ ನನ್ನ ಮಗನ್ನೇ ಆಚೆ ಹಾಕ್ದೆ ಅಲ್ವಾ? ಈ ಮನೆಯಲ್ಲಿ ನಂದೇ ಅಧಿಕಾರ. ನಡಿ ಆಚೆಗೆ. ನಡೆಯೋ ಆಚೆಗೆ. ದೊಡ್ಡಪ್ಪ, ಕರ್ಣಣ್ಣ ಮಾಡಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಸುಮ್ತಿ, ನಿನ್ನ ಮಗಳ ಬಾಯಿ ಮುಚ್ಕೊಂಡಿರೋ ಕೇಳು. ಬಾಯಿ ಮುಚ್ಕೊಂಡಿರೋ ಬರೋದು ನಿನಗೆ 4th ಸೆಮ್ 2 ಸಬ್ಜೆಕ್ಟ್ ಸುಳ್ಳೆ ಸುತ್ಕೊಂಡಿದ್ಯಾ? ಇಷ್ಟಾದ್ರೂ ಬುದ್ಧಿ ಬಂದಿಲ್ಲ ನಿಂಗೆ. ಬಾಯಿ ಮುಚ್ಕೊಂಡ್ ಬಾ, ಅವ್ರೇನಾದ್ರೂ ಮಾಡ್ಕೊಳ್ಳಿ. ಬಾ. ಬಾಯಿ ಸುಮ್ಮನೆ. ನಡಿ ಆಚೆಗೆ. ಅಲ್ಲ ಅಪ್ಪ, ರೀ, ಮಳೆ ಅಂದ್ರೆ ಅವನ್ಗೆ ಮಳೆ, ಚಳಿ, ಗಾಳಿ, ಬಿಸಿಲು ಎಲ್ಲ ಅಭ್ಯಾಸ ಇದೆ ಕಣೆ ಅವನಿಗೆ. ಎಷ್ಟೇ ಆದ್ರೂ ತೊಟ್ಟಿಲ್ ಬಿದ್ದಿದ್ದವನಲ್ಲ ಅವನು. ಯಾರ್ಕಂತ ನೀನು ಇವತ್ತಿಂದ ನಿನ್ನ ಹೆಸರು ಕರ್ಣ? ಕರ್ಣ ಅವ್ರು ಕರೆದ್ರು, ಇವ್ರು ಹೇಳಿದ್ರು ಅಂತ ಸಬೂಬು ಹೇಳಿ ಮನೆ ಒಳಗಡೆ ಏನಾದ್ರೂ ಬಂದ್ರೆ ನಿನಗಿದೆ. ಮಾಲ್ತೆ, ಎಲ್ಲ ಡಬ್ಬ ಡಿಸೈನ್ಸ್ ಕಳಿಸಿದಾನೆ. ಒಂಚೂರು ಚೆನ್ನಾಗಿಲ್ಲ. ಇಡಿಯಟ್. ಔಸ್ರ ಬಳಿಗೆ ಕಾಲ್ ಮಾಡು. ಊಸ್ರ ಒಳ್ಳೆನ? ಯಾರೇ ಅಕ್ಕ ಅದು? ಅವನೇ, ಆ ಕರ್ಣ. ಅವನ ಜೊತೆ ಮಾತಾಡೋದಂದ್ರೆ ಇರಿಟೇಷನ್ ನನಗೆ. ದೊಡ್ಡದಾಗಿ ಹೆಲ್ಪ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಟ ಅವ್ನು ವೆಂಡರ್ ಕಳಿಸಿರೋ ಡಿಸೈನ್ಸ್ ಎಲ್ಲ ಕೆಟ್ಟದಾಗಿದೆ. ಕಾಲ್ ಮಾಡಿ ಹೇಳು. ಸದ್ಯ ಏನ್ ಎಬ್ದಲ್ಲಾದ್ರೂ ಕರ್ಣ ಸರ್ಗೆ ಫೋನ್ ಮಾಡ್ಬೋದು. ಹಲೋ, ಯಾರು? ಏನ್ ಸರ್, ನನ್ನ ನಂಬರ್ ನಿಮ್ಮ ಹತ್ರ ಇಲ್ವಾ? ಗೊತ್ತಾಗ್ಲಿಲ್ಲ, ಯಾರು? ನಾನ್ ಸರ್ ನಿಧಿ, ಶಾಂತಿ ಬೇಬಿ ಮೊಮ್ಮಗಳು, ನಿತ್ಯ ಯಂಗರ್ ಸಿಸ್ಟರು, ನಮ್ಮ ಸ್ಟೂಡೆಂಟ್. ಮಳೆ ಬರ್ತಿದೆ, ಒಳ್ಳೆ ವೆದರು, ಮ್ಯೂಸಿಕ್ ಹಾಕೊಂಡು ಚಿಲ್ ಮಾಡ್ತಿದ್ರಿ ಅಲ್ವಾ? ಹಾ, ಒಂದ್ ರೀತಿ ಚಿಲ್ ಮಾಡ್ತಾ ಇದ್ದೀನಿ. ಗೊತ್ತಿತ್ತು ನನಗೆ. ಮತ್ತೆ ಸರ್, ಊಟ ಆಯ್ತಾ? ಕೊಡಲೆ ವಿಷಯ ಹೇಳಿದ್ರೆ ಕಿಸಿತಾ ಇದ್ದಾಳೆ. ನಾನಿತ್ಯ. ಯಾರೇ ಅದು ವೆಂಡರು? ನಾನು ಕರ್ಣ ಸರ್ ಕಡೆಯವನು. ಹಂಗೆ ಮಾಡ್ಕೊಡ್ತೀನಿ, ಹಿಂಗೆ ಮಾಡ್ಕೊಡ್ತೀನಿ, ಕಳೆದು ಹೋಗೋ ಥರ ಡಿಸೈನ್ ಮಾಡ್ತೀನಿ ಅಂತ ಹೇಳ್ದ. ಈಗ ನೋಡಿದ್ರೆ ಎಲ್ಲ ಡಿಸೈನ್ಸ್ ವಾಂತಿ ಬರಂಗಿದೆಯಲ್ಲ. ಅದೇನ್ ಚೇಂಜ್ ಆಗ್ಬೇಕು ಅಂತ ಹೇಳಿ ನಾನು ಮಾಡಿಸ್ತೀನಿ. ಏನಲ್ಲ, ಎಲ್ಲ ಚೇಂಜ್ ಆಗಬೇಕು. ಆಮೇಲೆ ಡೆಕೋರೇಷನ್ಗೆ ನನಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಬೇಡ, ರಿಯಲ್ ಫ್ಲವರ್ಸೇ ಬೇಕು.
ಹಾ ಮತ್ತೆ ಆಮೇಲೆ ಆ ಫೋಟೋಗ್ರಾಫರ್ನ ಯಾವ ಕಾಡಿಂದ ಹಿಡ್ಕೊಂಬಂದ್ರಿ? ಅವ್ನು ಕಳಿಸಿರೋ ಒಂದು ಪೋರ್ಟ್ಫೋಲಿಯೋನು ಚೆನ್ನಾಗಿಲ್ಲ. ಅದಕ್ಕಿಂತ ನಮ್ಮ ಅಜ್ಜಿ ಮದುವೆ ಆಲ್ಬಮೇ ಬೆಟರ್ ಆಗಿದೆ ನೋಡಿ. ನನಗೆ ಫೋಟೋಸ್ ಎಲ್ಲ ಟ್ರೆಂಡಿ ಆಗಿರ್ಬೇಕು, ನೋಡಿದ್ರೆ ಒಂದು ಹೆವೆನ್ಲಿ ಫೀಲ್ ಬರ್ಬೇಕ್ರಿ. ಕೇಟ್ರಿಂಗು ಅಷ್ಟೇ. ಅಲ್ಲ, ಮೆನುನಲ್ಲಿ ವೆರೈಟಿನೇ ಇಲ್ವಲ್ರಿ? ನನ್ನ ಫ್ರೆಂಡ್ಸ್ ಎಲ್ಲ ಊಟ ನೋಡಿ ಕಿಂಡಲ್ ಮಾಡಲ್ವಾ? ನನಗೆ ಇನ್ನಷ್ಟು ವೆರೈಟಿ ಬೇಕು ಅಷ್ಟೇ. ನನ್ನ ಮದುವೆಗೆ ಸಂಬಂಧಪಟ್ಟಿರೋ ಯಾವ ವಿಷಯದಲ್ಲೂ ನಾನು ಕಾಂಪ್ರಮೈಸ್ ಆಗಲ್ಲ. ಯಾಕ ಎಲ್ಲ ಎಷ್ಟು ಎಕ್ಸ್ಟ್ರಾರ್ಡಿನರಿ ಆಗಿದೆ, ಇನ್ನೇನೇ ಬೇಕು ನಿಂಗೆ? ಮದುವೆ ಆಗ್ತಿರೋದು ನಾನು, ಏನು ಬೇಕು ಏನು ಬೇಡ ಅಂತ ಡಿಸೈಡ್ ಮಾಡೋದು ನಾನು, ನೀನಲ್ಲ. ರಮೇಶ, ಏನೋ ಮಾತಾಡ್ತಾ ಇದೀಯ ನೀನು? ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಹೋಗಿ ಹೋಗಿ ಅಣ್ಣ ತಮ್ಮ ಕಾಲಕ್ಕೆ ಬೀಳದ? ಯಾರಣ್ಣ? ನಮ್ಮ ಅಪ್ಪನ್ಗೆ ನಾನು ಒಬ್ಬನೇ ಮಗ. ಅದಕ್ಕೆ ಹೇಳೋದು, ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲೇ ಇರಬೇಕು. ಓದಿದ್ಯಾ, ಸ್ವಲ್ಪ ಹೆಸರು ಮಾಡಿದ್ಯಾ, ದಿಮಾಗ್ ತೋರಿಸ್ಬಾರ್ದಲ್ವಾ? ತೋರಿಸಿದ್ರೆ ಹೀಗೆ ಆಗೋದು.